200 ಕೋಟಿಯ 16 ಅಂತಸ್ತಿನ ಕಟ್ಟಡದ ತೆರವು ಕಾರ್ಯ ಶುರುವಾಗಿದೆ. ಬೆಂಗಳೂರಿನ ಕೂಡ್ಲು ಬಳಿಯ ಎಸ್ಎನ್ಎನ್ ರಾಜ್ ಕಾರ್ಪ್ ಸಂಸ್ಥೆ ಡೈಮಂಡ್ ಕಟಿಂಗ್ ಮೂಲಕ ಸ್ಲ್ಯಾಬ್ಗಳ ತೆರವನ್ನ ಕಾರ್ಯವನ್ನ ಶುರು ಮಾಡಿದ್ದಾರೆ. 200 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಕಟ್ಟಡ, 18 ಅಂತಸ್ತು, 49 ಫ್ಲಾಟ್ಗಳು. ನೋಡಿ, ಇದನ್ನು ತೆರವು ಮಾಡೋದಕ್ಕೆ ಸುಮಾರು 6 ತಿಂಗಳುಗಳ ಕಾಲ ಟೈಮ್ ಬೇಕಾಗಿದೆ. ಎಸ್ಎನ್ಎನ್ ರಾಜ್ ಈ ಬ್ಲಾಕ್ನಲ್ಲಿ ಇರುವಂಥ 49 ಫ್ಲಾಟ್ಗಳನ್ನು ತೆರವು ಕಾರ್ಯ ಶುರುವಾಗಿದೆ. 49 ಫ್ಲಾಟ್ಗಳನ್ನು ಕಟ್ಟಿದ್ವಿ, ಎಲ್ಲವೂ ಕೂಡ ಸೇಲ್ ಕೂಡ ಆಗಿತ್ತು. ಮಾಲೀಕರಿಗೆ ಕೀ ಕೊಡುವ ಸಮಯದಲ್ಲಿ ಈ ರೀತಿಯಾಗಿದೆ. ಯಾರಿಗೂ ತೊಂದರೆ ಆಗದಂತೆ ಡೆಮಾಲಿಷನ್ ಮಾಡ್ತೀವಿ ನಾವು. ಸಾಯಿಲ್ ಟೆಸ್ಟ್ ಮಾಡಿ ಕಟ್ಟಡ ಕಟ್ಟಿ ಮಾಲೀಕರಿಗೆ ಕೊಡ್ತೀವಿ ನಾವು. ಎಸ್ಎನ್ಎನ್ ರಾಜ್ ಕಾರ್ಪ್ ಸಂಸ್ಥೆ ಮಾಲೀಕ ಅನುಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಲಾಸ್ಟ್ ಟೈಮು ಒಂದು 25 ಡೇಸಿಂದ ಮಕ್ಕಳಿಗೆ ಏನು ಆನ್ಲೈನ್ ಕ್ಲಾಸ್ ಮಾಡಿದ್ರು. ತಿರುಗಿ ಹೋಗಿ ಸೋಮವಾರದಿಂದ ಕ್ಲಾಸ್ ಸ್ಟಾರ್ಟ್ ಅಂತ ಹೇಳ್ತಾ ಇದ್ದಾರೆ. ಬಿಲ್ಡಿಂಗ್ ತೆರವು ಮಾಡ್ತೀವಿ ಅಂದಿದ್ರು, ಬಿಲ್ಡಿಂಗ್ ಹಂಗೆ ಇದೆ. ಏನೋ ಸ್ವಲ್ಪ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಕಟ್ಟಡದ ಮಾಲೀಕರು ಸ್ವತಃ ತಾವಾಗೆ ತಾವು ದೊಡ್ಡ ಮಟ್ಟದ ಕಟ್ಟಡವನ್ನ ಡೆಮಾಲಿಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ನಾನು ಕೂಡ್ಲು ಗ್ರಾಮದಲ್ಲಿದ್ದೇನೆ. ಈ ಕೂಡ್ಲು ಗ್ರಾಮದಲ್ಲಿರುವಂತಹ ಎಸ್ಎನ್ಎನ್ ಕಾರ್ಪ್ ಏನು ಈ ಒಂದು ಸಂಸ್ಥೆ ಇದೆ, ಈ ಸಂಸ್ಥೆ ಸುಮಾರು ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ವಸತಿ ಏನು ಯಾರ್ಯಾರು ವಾಸವನ್ನು ಮಾಡ್ತಾರೋ ಅವ್ರಿಗೆಲ್ಲರೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬಾಡಿಗೆಗೆ ಮತ್ತೆ ಅದೇ ರೀತಿ ಕೂಡ ಸೇಲ್ ಕೂಡ ಕೊಟ್ಟಿದ್ರು. ಅದೇ ಉದ್ದೇಶದಿಂದ ಈ ಬ್ಲಾಕ್ ಅಂತ ಹೇಳ್ಬಿಟ್ಟು ಸುಮಾರು 50 ಅಪಾರ್ಟ್ಮೆಂಟ್ಗಳಿರುವಂತಹ ಫ್ಲಾಟ್ಗಳಿರುವಂತಹ ಬೃಹತ್ ಕಟ್ಟಡವನ್ನ ಕಟ್ಟಿದ್ರು. ಸುಮಾರು 2 ವರ್ಷಗಳಿಂದ ಈ ಕಾಮಗಾರಿ ನಡೆದಿದೆ. ಆದರೆ ಕಟ್ಟಡದ ಇಂಜಿನಿಯರ್ ಆಗಿರ್ಬೋದು, ಕಟ್ಟಡದ ಮಾಲೀಕರಾಗಿರ್ಬೋದು, ಯಾರು ಕೂಡ ಎಚ್ಚೆತ್ತುಕೊಂಡಿಲ್ಲ. ಆದ್ರೆ ಜಿಬಿಐ ಕೂಡ ಎಲ್ಲ ಒಂದ್ ಕಡೆ ಫೇಕ್ ಸರ್ಟಿಫಿಕೇಟ್ ಅನ್ನ ಎನ್ಒಸಿ ಅನ್ನ ಕೊಟ್ಟು ಕಟ್ಟಡವನ್ನು ಕಟ್ಟೋದಕ್ಕೆ ಮುಂದಾಗಿದ್ದಾರೆ. ಈ ಕಾರಣದಿಂದಾಗಿ ಯಾವಾಗ ಇವರು ಸಾಯಿಲ್ ಟೆಸ್ಟ್ ಅನ್ನ ಮಾಡದೆ ಯಾವಾಗ ಕಟ್ಟಡವನ್ನು ಕಟ್ಟಿದ್ರು, ಕಟ್ಟಡ 18 ಅಂತಸ್ತು ಎದ್ದೇಳ್ತಿದ್ದಂತೆ ಇಡೀ ಕಟ್ಟಡ ಸಂಪೂರ್ಣವಾಗಿ ವಾಲಿದ ಪರಿಸ್ಥಿತಿಗೆ ನಿರ್ಮಾಣ ಆಗಿದೆ. ಈ ಕಾರಣದಿಂದಾಗಿ ಅವರದೇ ಎಸ್ಎನ್ಎನ್ ಕಾರ್ಪ್ ಏನ್ ಸಂಸ್ಥೆಗಳಲ್ಲಿ ವಾಸ ಮಾಡ್ತಿರುವಂತಹ ಅಪಾರ್ಟ್ಮೆಂಟ್ ಇರುವಂತಹ ನಿವಾಸಿಗಳು, ಅಕ್ಕಪಕ್ಕದಲ್ಲಿರುವಂತಹ ಸ್ಥಳೀಯ ನಿವಾಸಿಗಳು, ಪಕ್ಕದಲ್ಲೇ ಇರುವಂತಹ ಶಾಲಾ ಮಕ್ಕಳು ಮತ್ತೆ ಶಾಲಾ ಆಡಳಿತ ಮಂಡಳಿ ಸಾಕಷ್ಟು ಆತಂಕಕ್ಕೆ ಒಳಗಾಕಿದ್ರು. ಯಾಕಂದ್ರೆ ಈ ಬೃಹತ್ ಕಟ್ಟಡ ಯಾವಾಗ ಬೇಕಾದ್ರೂ ಕೂಡ ಬೀಳಬಹುದು ನೆಲಕ್ಕೆ, ಆದ್ರಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಈ ಕಾರಣದಿಂದಾಗಿ ಜಿಬಿಎ ಈ ಒಂದು ಅಕ್ರಮ ಕಟ್ಟಡವನ್ನ ಡೆಮಾಲಿಷನ್ ಮಾಡಿ ಅಂತ ಹೇಳ್ಬಿಟ್ಟು ನೋಟಿಸ್ ಅನ್ನ ಕೊಟ್ಟಿದ್ರು. ಸದ್ಯಕ್ಕೆ ತಡವಾಗಿ ಎಚ್ಚೆತ್ತುಕೊಂಡಿರುವಂತಹ ಕಟ್ಟಡದ ಮಾಲೀಕರು ಜಿಬಿಎ ಮುಂದೆ ಬಂದು ಇಲ್ಲ, ಈ ಒಂದು ಕಟ್ಟಡವನ್ನ ನಾವೇ ತೆರವು ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಜಿಬಿಎಗೆ ಒಂದಷ್ಟು ಹಣವನ್ನ ಕಟ್ಟಿ ಅಂದ್ರೆ ಫೀಸ್ ಕಟ್ಟಿ ಕಟ್ಟಡದ ಅವಶೇಷಗಳನ್ನ ಅವರೇ ತೆರವು ಮಾಡಿಕೊಂಡು ಬಿಲ್ಡಿಂಗ್ ಅನ್ನ ಡೆಮಾಲಿಷನ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯಕ್ಕೆ ಇವತ್ತು ಅಧಿಕೃತವಾಗಿ ಕಟ್ಟಡದ ಡೆಮಾಲಿಷನ್ಗೆ ಪ್ರಾರಂಭ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಅಕ್ಕಪಕ್ಕದ ನಿವಾಸಿಗಳಿಗೆ ಮತ್ತೆ ಶಾಲೆಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಸ್ವಯಂ ಪ್ರೇರಿತವಾಗಿ ಇಡೀ ಕಟ್ಟಡಕ್ಕೆ ಮೆಸ್ ಅನ್ನ ಅಳವಡಿಸಿ ಧೂಳು ಹೋಗದಂತೆ ಕಟ್ಟಡದ ಅವಶೇಷಗಳನ್ನ ತೆರವನ್ನ ಮಾಡ್ತಿದ್ದಾರೆ. ಇಷ್ಟೊಂದು ಕಟ್ಟಡವನ್ನ ನೆಲಸಮ ಮಾಡಬೇಕು, ಡೆಮಾಲಿಷನ್ ಮಾಡಬೇಕು, ಈ ಡಬ್ರಿಸ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಂದ್ರೆ ಕನಿಷ್ಠ 1 ತಿಂಗಳ ಕಾಲ ನಡೆಯುತ್ತೆ. ಹೀಗಾಗಿ ಸ್ಥಳೀಯ ನಿವಾಸಿಗಳಿಗೆ, ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗದಂತೆ ಯಾವ ರೀತಿಯಾಗಿ ಅಕ್ರಮ ಕಟ್ಟಡವನ್ನ ತೆರವು ಮಾಡ್ತಾರೆ ಮತ್ತೆ ಅದೇ ರೀತಿಯಲ್ಲೂ ಕೂಡ ಮುಂದೆ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಕ್ಯಾಮರಾಮನ್ ಧನರಾಜ್ ಜೊತೆ ಮಲ್ಲಂಡಳ್ಳಿ ಶಶಿಧರ್, ಪವರ್ ಟಿವಿ, ಬೆಂಗಳೂರು.